ಇರೋದಕ್ಕೆ ಇಲ್ಲಿ ವಿಟ್ನೆಸ್ ಇದೆ. ಅಕಸ್ಮಾತ್ ಇಲ್ಲಿ ಸ್ಟೂಡೆಂಟ್ ಇದ್ದಿದ್ರೆ ಏನಾಗ್ತಿತ್ತು? ವಿಟ್ನೆಸಸ್. ಏನಾಗ್ತಿತ್ತು? ಇಲ್ಲಿ ಸಿಂಗ್ಯುಲರ್ ಆದಾಗ ಇಲ್ಲಿ ವರ್ಕ್ ವಿಟ್ನೆಸಸ್ ಬರುತ್ತೆ. ಇದು ಸ್ಟೂಡೆಂಟ್ಸ್ ಇದೆ ಆದ್ರಿಂದ ವಿಟ್ನೆಸ್ ಬರುತ್ತೆ. ಡಿವೈಡ್ ಮಾಡಿ ಫಸ್ಟ್ ಸೇಮ್ ಆಸ್ ಇಟ್ ಈಸ್ ಸಬ್ಜೆಕ್ಟ್ ಆಬ್ಜೆಕ್ಟ್. ಸೊ ಫಸ್ಟ್ ಏನು ಆಬ್ಜೆಕ್ಟ್ ಈ ಕಡೆ ಬರುತ್ತೆ. ಸೇಮ್ ಫಾರ್ಮುಲಾ ಆಸ್ ಲೈಕ್ ಆಸ್ ಸಿಂಪಲ್ ಪಾಸ್ಟ್. ಸೇಮ್ ಫಾರ್ಮುಲಾ ಆಬ್ಜೆಕ್ಟ್ ಪ್ಲಸ್ ಡಿ ಫಾರ್ಮ್ ಪ್ಲಸ್ verb of en plus by plus subject. So what is object? The incident. B forms tell me am, is, are, was, were. So present am, is, are. So am, is, are ಅಲ್ಲಿ ನಾನು ಯಾವ ತಗೋಬೇಕು? Is, am, are. Is incident is are ಬರಲ್ಲ. are ಯಾವಾಗ ಬರುತ್ತೆ? ಇನ್ಸಿಡೆಂಟ್ಸ್ ಇದ್ದಾಗ are ಬರುತ್ತೆ. ಇನ್ಸಿಡೆಂಟ್ ಅಂತ ಇದೆ ಈಸ್ ಬರುತ್ತೆ. ಇನ್ಸಿಡೆಂಟ್ ಈಸ್ ವಿಟ್ನೆಸ್ಡ್. ಏನ್ ಫಾರ್ಮ್ ಏನಿದಕ್ಕೆ ವಿಟ್ನೆಸ್ಗೆ? ವಿಟ್ನೆಸ್ಡ್ ಬೈ the students. ಈಗ ನಿಮ್ಗೊಂದು ಡೌಟ್ ಬರ್ಬೇಕು, ಸರ್ ಇದು ವರ್ಬ್ ಆಫ್ ಇಎನ್ ಅಲ್ವಾ? ನೀವೇನ್ ಹೇಳಿದ್ದವಾಗ ಹ್ಯಾವ್ ಫಾರ್ಮ್ಸ್ ಪಕ್ಕ ಬಂದ್ರೆ ಅದು ಇಎನ್ ಫಾರ್ಮ್ ಆಗಿರುತ್ತೆ. ಈಗ ಬಿ ಫಾರ್ಮ್ಸ್ ಪಕ್ಕ ಬಂದಿದೆಯಲ್ಲ ಸರ್, ಇದೇನ್ ಮಾಡ್ತೀರಾ ನೀವು ಅಂತಂದ್ರೆ